ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ, ಎಲ್ಲರಿಗೂ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ವರ್ಷದ ಯೋಗ ಸ್ಲೋಗನ್ ಒಂದು ಭೂಮಿ ಒಂದು ಆರೋಗ್ಯ. ಅಂದ್ರೆ ಆರೋಗ್ಯವೇ ಮಹಾಭಾಗ್ಯ ಎನ್ನುವಂತ ಹಿನ್ನೆಲೆಯಲ್ಲಿ ನಾವು ಭೂಮಿಯನ್ನು ಆರೋಗ್ಯವಾಗಿದ್ರೆ ನಾವು ಕೂಡ ಆರೋಗ್ಯವೇ. ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳಿ ನಮ್ಮ ದೇಶದಲ್ಲಿ ಅನೇಕ ಋಷಿಮುನಿಗಳಿದ್ದಾರೆ, ಅನೇಕ ಆಶ್ರಮಗಳಿವೆ, ಚರಕ ಸುಶ್ರುತ ಅನ್ನುವಂತ ಆಯುರ್ವೇದ ವೈದ್ಯರಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ದೇಶದ ದೊಡ್ಡ ಕೊಡುಗೆ ಒಂದು ಶೂನ್ಯ ಅಂದ್ರೆ ಮತ್ತೊಂದು ಯೋಗ. 1988 ಸಂದರ್ಭದಲ್ಲಿ ಇದ್ರೂ ಕೂಡ 2015ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯೋಗ ದಿನಾಚರಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ್ರು. ಅಂದಿನಿಂದ ವಿಶ್ವಸಂಸ್ಥೆ ಒಪ್ಪಿಗೆ ಪಡೆಯ ಮೇರೆಗೆ ವಿಶ್ವದ ಸುಮಾರು 150ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳು ಯೋಗ ದಿನಾಚರಣೆಯನ್ನ ಮಾಡ್ಕೊಂಡು ಬರ್ತದೆ. ಈ ಯೋಗ ದಿನದ 1-2 ಸಾಲುಗಳನ್ನು ಹೇಳೋದಾದ್ರೆ ನಮ್ಮ ದೇಶದ ಕೊಡುಗೆ ಈ ಯೋಗ. ಆರೋಗ್ಯಕರ ಜೀವನ ಶೈಲಿಯ ಒಂದು ಭಾಗ, ಮೈ ಮನದ ರೋಗ ರುಜಿನಗಳ ತಳೆಯುವ ಯುಗ, ಶೋಕ ದುಃಖ ದುಮ್ಮಾನ ಪರಿತಾಪಗಳ ತ್ಯಾಗ, ಭಾರತೀಯ ಸನಾತನ ಪರಂಪರೆ ನಮ್ಮ ಈ ಯೋಗ. ಧನ್ಯವಾದಗಳು ಸರ್, ನಮಸ್ಕಾರ. ಯೋಪಕರೋತ್ತಂ ಪ್ರವರಂ ಪತಂಜಲಿ ಪ್ರಾಂಜಲಿ ಧನಮುಕ್ತೋಸ್ಮಿ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ